ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಬಿಹಾರದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ. ಅವರಪ್ಪ ಒಬ್ಬ ಶಾಲೆಯಲ್ಲಿ ಕಸ ಹುಡುಗುವ ಒಬ್ಬ ವ್ಯಕ್ತಿ, ಪ್ಯೂರ್ ಸ್ವೀಪರ್, ಬಿಹಾರದ ಸ್ವೀಪರ್ ಮಗ. ಆತ ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ಕನಸಿತ್ತು. ತನ್ನ ಊರಿನ ಮೇಲೆ ವಿಮಾನ ಹೋಗ್ತಾ ಇದ್ದಾಗ ನಾನು ಪೈಲಟ್ ಆಗಬೇಕು ಅಂತ ಕನಸ್ಕೊಂಡ. 12ನೇ ತರಗತಿ ಆಗಿದ ತಕ್ಷಣ SSCಲಿ ಪರೀಕ್ಷೆ ಬರೆದ. ಆ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸ್ದ. ಮೆಡಿಕಲ್ ಟೆಸ್ಟ್ ಹೋದ. ಕಣ್ಣಲ್ಲಿ ಏನೋ ದೋಷ ಇದೆ, ನೀ ಪೈಲಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವನಿಗೆ ಭಾಳ ಬೇಸರ ಆಯ್ತು, ಏನು ಮಾಡೋದು ಅಂತ. ಆಮೇಲೆ ಯಾರು ಹೇಳಿದ್ರು, ನೀನು ಕಲೆಕ್ಟರ್ ಆಗ್ಬೋದು, ಸಿವಿಲ್ ಸರ್ವಿಸ್ ಬರೀ ಅಂತೇಳಿ. ಈ NDA ಏನು ಪರೀಕ್ಷೆ ಬರೆದಿದ್ದ 12ನೇ ತರಗತಿಯಲ್ಲಿ ಅದೇ ರೀತಿ ಓದ್ದ. IAS ಪರೀಕ್ಷೆ ಮೊದಲ ಪ್ರಯತ್ನದಲ್ಲೇ ಪಾಸಾದ. ಮೊದಲ ಪ್ರಯತ್ನ. ನಾನೊಂದು ಪುಸ್ತಕ ಬರೆದಿದ್ದೀನಿ, ಇಲ್ಲೇ ಕೆಳಗಡೆ ಸಪ್ನಾ ಬುಕ್ ಹೌಸ್ ಅಂತಿದೆ. BSc ಫೇಲ್ IPS ಪಾಸ್ ಅಂತ ನನ್ನ ಬುಕ್ ಹೆಸರು. ಅದರಲ್ಲಿ 21 ಜನ ಇದೇ ಥರ ಹುಡುಗರು ಈ NDA ಏನು ಹೇಳಿದ ಕತೆ ಅವಂದು ಬರೆದಿದ್ದೀನಿ. ಆ ಥರ ನೀವು ಹೆಚ್ಚಿನ ಪರೀಕ್ಷೆಗಳು ಕೊಡಿ. ಕಾಂಪಿಟೇಷನ್ ಹೇಗಿರುತ್ತೆ ಅಂತ ನಿಮಗೆ ಅದು ಗೊತ್ತಾಗುತ್ತೆ. ಮತ್ತು ನೀವು ಶಾಲೆಯಲ್ಲಿರಲಿ ಕಾಲೇಜಲ್ಲಿರಲಿ ಇಂಟರ್ವ್ಯೂಗೆ ಹೋದಾಗ ನನಗೆ ಹೇಗೆ ಹೆದರಿಕೆ ಆಯಿತು ಆ ಥರ ಹೆದರಿಕೆ ತಪ್ಪಿಸ್ಕೊಳ್ಳಿಕ್ಕೆ ನೀವು ಕಾಂಪಿಟೇಷನ್ ಹೋಗಿ. ಶಾಲೆಯಲ್ಲಿ ಕ್ವಿಜ್ ಕಾಂಪಿಟೇಷನ್ ಬರ್ತದೆ, ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನನಗೆ ಸ್ಟೇಜ್ ಮೇಲೆ ಬರೋಕ್ಕೆ ಹೆದರಿಕೆ ಇತ್ತು. ಈಗ ನಿಮ್ಮ ಮುಂದೆ ಬಂದು ಇಷ್ಟೊತ್ತು ಮಾತಾಡ್ತಾ ನಿಂತಿದ್ದೀನಿ. ಡ್ರಾಮಾದಲ್ಲಿ ಹೋಗಿ, ಆಶು ಭಾಷಣ ಸ್ಪರ್ಧೆ, ಎಲೋಕ್ಯೂಷನ್ ಕಾಂಪಿಟೇಷನ್ ಹೋಗ್ರಿ, ಸಾರ್ವಜನಿಕವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಯಾಕೆಂದ್ರೆ ಎಷ್ಟು ನೀವು ಬರವಣಿಗೆ ಇರ್ತದೆ ಅಷ್ಟು ಮಾತುಕತೆಗೂ ಬೇಕು. ಕಲೆಕ್ಟರ್ ಅದನ್ನು ಬರೀ ಆರ್ಡರ್ ಕೊಡ್ತೀನಿ ಅನ್ನೋ ಹಾಗಿಲ್ಲ, ಜನರ ಜೊತೆ ಬೆರಿಬೇಕು, ಮಾತಾಡಬೇಕು. ಅದನ್ನು ನೀವು ಕಲ್ತ್ಕೊಳ್ಳಿ. ಇದು ಇನ್ನು 2 ನಿಮಿಷ ಎಕ್ಸಾಮ್ ಪ್ರಿಪರೇಷನ್ ಹೇಗೆ ಅಂತ ಹೇಳ್ತೀನಿ. ನೀವು ಯಾವ ಪರೀಕ್ಷೆಗೆ ಮೊದಲು ಹೇಳಿದಂಗೆ ಎಲ್ಲ ಪರೀಕ್ಷೆಗೂ ಟ್ರೈ ಮಾಡಿ. ಪ್ರಿಪರೇಷನ್ಗೆ ಮುಖ್ಯವಾಗಿ ಒಂದು ದಿನಕ್ಕೆ 8 ತಾಸು ನೀವು ಅಭ್ಯಾಸ ಮಾಡಲಿಕ್ಕೇ ಬೇಕು. 8 hours ಪರ್ ಡೇ. 8 ತಾಸು ನಿದ್ದೆ ಮಾಡಿರಿ, 8 ತಾಸು ವ್ಯಾಯಾಮ ಉಳಿದಿದ್ದು ಮಾಡಿರಿ, ಇನ್ನು 8 ತಾಸು ಕಲೀಲಿಕ್ಕೆ ಬೇಕು. 2ನೇದು, ನಾನು ಹೇಗೆ ಪರೀಕ್ಷೆ ಪಾಸಾದೆ ಅಂದರೆ, ನಾನು ಹಳೆಯ ಕ್ವಶನ್ ಪೇಪರ್ ನೋಡಿ ಅದಕ್ಕೆ ಉತ್ತರ ಕೊಟ್ಟೆ. ನಿಮಗೆಲ್ಲ ಮಾಸ್ಟರ್ ಹೇಳ್ತಾರೆ, ಹಳೆ ಕ್ವಶನ್ ಪೇಪರ್ ಓದಿದ್ರೆ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿರ್ತದೆ. ನೀವು ಈ ವರ್ಷ ಕೂಡ ಈಗ ಯಾರು ಶಾಲೆ ಕಾಲೇಜಲ್ಲಿ ಇದ್ದೀರಿ, ಫೈನಲ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಹಿಂದಿನ ವರ್ಷಗಳು ಏನು ಪ್ರಶ್ನೆ ಬಂದಿತ್ತು, ಆವಾಗ ನಿಮಗೆ ಯಾವ ಸಬ್ಜೆಕ್ಟ್ಗೆ ಏನು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನು ನೀವು ಫಸ್ಟ್ ನೋಡ್ಕೋಬೇಕು. ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇರುತ್ತೆ. ಒಂದು ಪ್ರಶ್ನೆ ಕೊಟ್ಟು 4 ಉತ್ತರ ಕೊಡ್ತಾರೆ. ಈ 4 ಉತ್ತರದಲ್ಲಿ ತಪ್ಪು ಉತ್ತರ ಬರದೆ ಮೈನಸ್ ಮಾರ್ಕ್ ಬರುತ್ತೆ, ನೆಗೆಟಿವ್ ಮಾರ್ಕಿಂಗ್. ಭಾಳ ಮಂದಿ ನಪಾಸ್ ಆಗೋದು ಮೈನಸ್ ಅದು ಎಲ್ಲ ಆನ್ಸರ್ ಮಾಡಿ. 100 ಪ್ರಶ್ನೆಗೆ 100 ಉತ್ತರ ಕೊಡಬಾರದು. 100 ಪ್ರಶ್ನೆಗೆ ನಮಗೆ 50 ಬಂದರೆ 50 ಉತ್ತರ ಕೊಟ್ಟರೆ ಸಾಕು. 40ಕ್ಕೆ ಉತ್ತರ ಬಂದರೆ 40 ಕೊಟ್ಟರೆ ಸಾಕು. 100ಕ್ಕೆ 100 ಉತ್ತರಿಸೋದು ಬೇಡ. ನಿಮ್ಗೆ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಗೊತ್ತಿಲ್ಲದೆ ಹೋದರೆ ಅದು ಉತ್ತರ ಕೊಡಬೇಡಿ. ಟೈಮ್ ಮ್ಯಾನೇಜ್ಮೆಂಟ್, ನಿಮ್ಮ ವೇಳೆನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಪ್ರತಿ ದಿವಸವೂ ನೀವು ಪೇಪರ್ ಓದೋ ನಂತರ ಏನನ್ನಾದರೂ ಬರೆಯಿರಿ. ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಹೆಚ್ಚು ನೀವು ತಿಳ್ಕೊಳ್ಳಿ. ಇಷ್ಟು ಹೇಳಿ, ನಿಮ್ಮಲ್ಲಿ ಭಾಳ ಜನಕ್ಕೆ
ಹೊಟ್ಟೆ ಹಸಿವಾಗಿರ್ಬೋದು, ಹೊರಗಡೆ ಹೋಗೋ ಕಾತರ ಇದೆ. ಹೀಗಾಗಿ ಇನ್ನೂ ಹೆಚ್ಚು ಮಾತಾಡಿ ನಿಮಗೆ ನಾವು ಬೋರ್ ಮಾಡೋದಿಲ್ಲ, ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಪ್ರಶ್ನೆ ಕೇಳಬೇಕಂತಿದ್ರೆ ದಯವಿಟ್ಟು ಚೀಟಿಲಿ ಬರೆದಿದ್ರೆ ಪ್ರಶ್ನೆ ಕೊಡಿ. ನೀವು ಅಲ್ಲಿಂದ ಓದೋ ನಾನು ಕೇಳೋದಿಲ್ಲ, ನಾನು ಪ್ರಶ್ನೆ ಓದಿ ಅದಕ್ಕೆ ಸಮಾಧಾನಕರ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿಗೆ ನನ್ನ ಮಾತು ಮುಗೀತು. ನನಗಿಲ್ಲಿ ಬಂದು ನಿಮ್ಮ ಮುಂದೆ ನಿಂತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಯುಕ್ತ ಕರ್ನಾಟಕದ ಎಲ್ಲರಿಗೂ ನಾನು ಕೃತಜ್ಞ. ಮತ್ತು ನನ್ನ ಭಾಷಣ ಕೇಳಿ ನಿಮ್ಮಲ್ಲಿ ಒಬ್ಬ ಭಾಷಣ ಕೇಳಿದವರು ಒಬ್ಬರು ಅಥವಾ ಅವ್ರ ಮನೆಯ ಮಕ್ಕಳು ಏನಾದರೂ ಸಿವಿಲ್ ಸರ್ವಿಸ್ ಪಾಸ್ ಆದರೆ ಅಥವಾ ಯಾವುದಾದ್ರೂ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗಾಗೋದಿಲ್ಲ. ನೀವು ಈ ಖುಷಿ ಕೊಡ್ತೀರಾ? ಹೇಗೆ ಯಾದಗಿರಿ ಮಕ್ಕಳು ಸಿವಿಲ್ ಸರ್ವಿಸ್ ಪಾಸ್ ಆದರು ಅಂತ ನಾನು ಭಾಳ ಹೆಮ್ಮೆಯಿಂದ ನಿಮಗೆ ಹೇಳಿದೆ. ಊರಲ್ಲಿ ಹೋದ ಕಡೆ ಎಲ್ಲ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಶರಣಪ್ಪ ಕಲಬುರಗಿಯವನು, ಇನ್ನೊಬ್ಬ ನಮ್ಮ ಕರ್ನಾಟಕದವನು ಅಂತ ಹೇಳ್ತೀನಿ. ನಿಮ್ಮ ಹೆಸರು ನಾನು ನೆನಪಿಟ್ಕೊಂಡು ಹೇಳ್ತೀನಿ. ಯಾವುದೇ ಊರಿಗೆ ಹೋದರೂ ಭಾಷಣ ಮಾಡೋದು ಹೇಳ್ತೀನಿ. ನೀವು ನನ್ನ ಈ ಆಸೆ ನೆರವೇರಿಸ್ತೇನೆ ಅಂತ ಭರವಸೆ ಇದೆ. ಮುಖ್ಯವಾಗಿ ನಿಮಗೆ ಬೇಕಾದ್ದು ಇಚ್ಛಾಶಕ್ತಿ. ರೀಲ್ಸ್ ನೋಡಿ ನಿಮ್ಗೆ ಯಾಕೆ ಬೋರ್ ಹೊಡಿತಾ ಇದೆ ಈಗ ನಂದು ಅಂದರೆ, ರೀಲ್ಸ್ ನೋಡ್ತಾ ಇಲ್ಲ. ನಾನು ರೀಲ್ಸಲ್ಲಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಭಾಷಣನೂ ಇದೆ, ಯೂಟ್ಯೂಬಲ್ಲಿ ನನ್ನ ಭಾಷಣನೂ ಇದೆ. ನನ್ನ ಮೊಮ್ಮಗ 8 ವರ್ಷದವನು ಡೈಲಿ ನೋಡ್ತಿರ್ತಾನೆ ರೀಲ್ಸು. ಏನು ನೋಡ್ತೀಯಪ್ಪ ಅಂದರೆ, ಅವನು ಯುನೈಟೆಡ್ ನೇಷನ್ಸಲ್ಲಿ ಏನಾಗ್ತಿದೆ, ಇರಾನ್ ಯುದ್ಧದಲ್ಲಿ ಏನಾಗ್ತಿದೆ, ಜೆಟ್ಗಳೇನು ಅದು ನೋಡ್ತಾನೆ. ಯಾವ ಸಿನಿಮಾ ತಾರೆ ಯಾರನ್ನ ಲಗ್ನ ಆದರು, ಯಾರ ಲಗ್ನಕ್ಕೆ ಯಾರು ಹೋದರು, ಯಾರು ವೀಲಿ ಮಾಡಿದ್ರು, ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ನೋಡಲ್ಲ. ಹೀಗಾಗಿ ರೀಲ್ಗಳು ನೋಡಿ ನಿಮ್ಮ ಪರೀಕ್ಷೆಗೆ, ನಿಮಗೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಯಾವ ರೀಲ್ ಒಳ್ಳೆಯದೋ ಅದು ಖಂಡಿತ ನೋಡಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.